ಓಂ ಸಹನಾವವತು ಸಹನೌ ಭುನಕ್ತು ಸಹ ವೀರ್ಯಂಕರವಾವಹೈ ತೇಜಸ್ವಿನಾವಧೀತಮಸ್ತು ಮಾ ವಿದ್ವಿಷಾವಹೈ. ಓಂ ಶಾಂತಿ ಶಾಂತಿ ಶಾಂತಿ. ಬ್ರಹ್ಮಾನಂದಂ ಪರಮಸುಖದಂ ಕೇವಲಂ ಜ್ಞಾನಮೂರ್ತಿಂ ದ್ವಂದ್ವಾತೀತಂ ಗಗನಸದೃಶಂ ತತ್ವಮಸ್ಯಾದಿಲಕ್ಷ್ಯಂ ಏಕಂ ನಿತ್ಯಂ ವಿಮಲಮಚಲಂ ಸರ್ವಧೀ ಸಾಕ್ಷಿಭೂತಂ ಭಾವಾತೀತಂ ತ್ರಿಗುಣರಹಿತಂ ಸದ್ಗುರುಂ ತಂ ನಮಾಮಿ. ಸದಾಶಿವಸಮಾರಂಭಾಂ ಶಂಕರಾಚಾರ್ಯಮಧ್ಯಮಾಂ ಅಸ್ಮದಾಚಾರ್ಯಪರ್ಯಂತಾಂ ವಂದೇ ಗುರುಪರಂಪರಾಂ. ಶ್ರುತಿಸ್ಮೃತಿಪುರಾಣಾನಾಂ ಆಲಯಂ ಕರುಣಾಲಯಂ ನಮಾಮಿ ಭಗವತ್ಪಾದಂ ಶಂಕರಂ ಲೋಕಶಂಕರಂ. ಶಂಕರಂ ಶಂಕರಾಚಾರ್ಯಂ ಕೇಶವಂ ಬಾದರಾಯಣಂ ಸೂತ್ರಭಾಷ್ಯಕೃತೌ ವಂದೇ ಭಗವಂತೌ ಪುನಃ ಪುನಃ ಭಗವಂತೌ ಪುನಃ ಪುನಃ. ನಿತ್ಯ ಜೀವನದಲ್ಲಿ ಅಧ್ಯಾತ್ಮ ಅಂತಕ್ಕಂತಹ ಪ್ರವಚನ ಮಾಲಿಕೆಯಲ್ಲಿ ನಾವು ಚಿಂತನೆಯನ್ನ ನಾವು ಮಾಡ್ತಾ ಇದ್ದೆವು. ಒಬ್ಬ ಅಜ್ಞಾನಿ ಮತ್ತು ಒಬ್ಬ ಜ್ಞಾನಿಯ ನಡುವೆ ಇರ್ತಕ್ಕಂಥ ಒಂದು ವ್ಯತ್ಯಾಸ. ಜ್ಞಾನಿಯ ಜೊತೆಗೆ ಬರ್ತಕ್ಕಂಥ ಒಂದು ಸುಗಂಧವೇ ಬೇರೆ, ಅಜ್ಞಾನಿಯ ಜೊತೆಗಿರ್ತಕ್ಕಂಥ ಒಂದು ದುರ್ಗಂಧವೇ ಬೇರೆ. ಜ್ಞಾನಿಯ ಅಂತಃಕರಣದಲ್ಲಿ ಶೀಲವಿದೆ. ಜ್ಞಾನಿಯ ಅಂತಃಕರಣದಲ್ಲಿ ಒಂದು ಪರಮ ಪವಿತ್ರವಾಗಿರ್ತಕ್ಕಂತಹ
ಭಗವಂತನ ಒಂದು ಪರಿಮಳವಿದೆ. ಯಾವ ವ್ಯಕ್ತಿಯ ಅಂತಃಕರಣದ ಒಳಗಡೆಗೆ ಕಾಮವಿದೆಯೋ, ಯಾವ ವ್ಯಕ್ತಿಯ ಅಂತಃಕರಣದ ಒಳಗಡೆಗೆ ವಿಷಯ ವಸ್ತುಗಳ ಆರಾಧನೆ ಅನ್ನೋದು ಇದೆಯೋ, ಯಾವ ವ್ಯಕ್ತಿಯ ಅಂತಃಕರಣದ ಒಳಗಡೆಗೆ ಇನ್ನೂ ಮನಸ್ಸನ್ನೊಂದು ಚಂಚಲವಾಗಿದೆಯೋ, ಇನ್ನೂ ಸಂಸಾರ ಸಾಗರದಲ್ಲಿ ಸುತ್ತಾ ಇದ್ದಾನೋ, ಮುಳುಗಿದಾನೋ, ಅದನ್ನು ದುರ್ಗಂಧ ಅನ್ನುವಂಥ ರೀತಿಯಲ್ಲಿ ಇಲ್ಲಿ ನಾವು ಚಿಂತನೆಯನ್ನು ಮಾಡ್ತೇವೆ. ಗಮನಿಸಿ, ನಾವು ಯಾವ ರೀತಿಯ ಸಂಸ್ಕಾರದಲ್ಲಿ ಬೆಳೆದು ಬಂದಿದ್ದೇವೆ, ನಮ್ಮ ವ್ಯಕ್ತಿತ್ವವನ್ನು ತೋರಿಸ್ತೇವೆ. ನೀವು ಕಥೆಯನ್ನ ಕೇಳಿರ್ಬೋದು. ಮೀರು ಮಾರ್ತಕ್ಕಂಥವಳು ಒಬ್ಬಳು ಬಜಾರಿಗೆ ಬಂದಿರ್ತಾಳೆ. ಅಪರೂಪಕ್ಕೆ ಅವಳ ಒಬ್ಬಳ ಮಿತ್ರಳನ್ನು ಭೇಟಿ ಆಗ್ತಾಳೆ, ಸ್ನೇಹಿತೆ ಅಂತಾಳೆ, ಎಷ್ಟು ವರ್ಷ ಆಯಿತು ಒಟ್ಟಿಗೆ ಬೆಳೆದವರು ನಾವು, ಇವತ್ತು ಬಾ ನಮ್ಮ ಮನೆಗೆ ಉಳ್ಕೊ. ಇವಳ ಫ್ರೆಂಡ್, ಮಿತ್ರ, ಸ್ನೇಹಿತೆ ಮಲ್ಲಿಗೆ ಮಾರುವಳು. ಮನೆಗೆ ಬರ್ತಾರೆ, ಬಹಳಷ್ಟು ಹರಟೆಯನ್ನು ಹೊಡಿತಾರೆ. ರಾತ್ರಿ ಬಹಳ ತಡವಾಗುತ್ತೆ, ಮಲ್ಕೊಳ್ತಾರೆ. ಏನು ಮಾಡಿದರೂ ನಿದ್ರೆ ಬರೋದಿಲ್ಲ ಅವಳಿಗೆ. ಯಾಕೆ? ಮೀನು ಮಾರುವವಳಿಗೆ ಮೀನಿನ ವಾಸನೆಗೆ ಅತ್ಯಂತ ಶ್ರೇಷ್ಠ. ಆ ವಾಸನೆ ಅನ್ನೋದು ಅವಳಿಗೆ ಬರಲಿಲ್ಲ ಅಂತಂದರೆ ಅವಳ ಕೈಯಲ್ಲಿ ನಿದ್ದೆ ಮಾಡಲಿಕ್ಕೆ ಆಗೋದಿಲ್ಲ. ಅವಳು ಹೊರಡಾಳೋದನ್ನು ನೋಡಿ ಸ್ನೇಹಿತೆಗೆ ಆಶ್ಚರ್ಯವಾಗುತ್ತೆ. ಯಾಕೆ ನಿನಗೆ ನಿದ್ದೆ ಬರ್ತಾ ಇಲ್ಲ? ಅವಳಂದು ನಿದ್ರೆ ಬರ್ತಾ ಇಲ್ಲ. ಏನು ಮಾಡಬೇಕು? ಇಲ್ಲ, ನಂದು ಬುಟ್ಟಿ ಹೊರಗಡೆ ಇಟ್ಟಿದೆಯಲ್ಲ, ಅದಕ್ಕೊಂದು ಸ್ವಲ್ಪ ನೀರು ಹೊಡೆದು ತೊಗೊಂಡು ಬಾ, ನನ್ನ ತಲೆ ಹತ್ರ ಇಡು. ಆ ವಾಸನೆ ಬಂದರೆ ನನಗೆ ನಿದ್ರೆ ಬರುತ್ತೆ. ಆಶ್ಚರ್ಯ, ಮೀನಿನ ವಾಸನೆ, ದುರ್ಗಂಧ, ಇದು ಪಕ್ಕದಲ್ಲಿದ್ದರೆ ನನಗೆ ನಿದ್ರೆ ಬರುತ್ತೆ. ಹೌದು, ನನಗದೇ ಅಭ್ಯಾಸ. ಗಮನಿಸಿ, ಮಲ್ಲಿಗೆ ಮಾರುವವಳಿಗೆ ಮೀನಿನ ವಾಸನೆ ದುರ್ಗಂಧವಾಗಿ ಕಾಣಿಸ್ತದೆ. ಮೀನು ಮಾರುವವಳಿಗೆ ಮಲ್ಲಿಗೆಯ ವಾಸನೆ ದುರ್ಗಂಧವಾಗಿ ಕಾಣಿಸ್ತದೆ. ಯಾಕೆ? ಆ ಸುವಾಸನೆ ಇವಳಿಗೆ ತೊಂದರೆ ಕೊಡ್ತಾ ಇದೆ. ಆ ಸುವಾಸನೆ ಇವಳಿಗೆ ನಿದ್ರೆಯನ್ನು ಮಾಡಲಿಕ್ಕೆ ಬಿಡ್ತಾ ಇಲ್ಲ. ಇದೇ ಘಟನೆ ಘಟಿಸ್ತಾ ಇದೆ ನಮ್ಮ ಜೀವನದಲ್ಲಿಯೂ ಕೂಡ. ದೊಡ್ಡ ಸಂತ ಮಹಾಂತರಿದ್ದರು. ಸಾಕ್ರೆಟಿಸ್ ಇದ್ರು, ಅವನಿಗೆ ವಿಷವನ್ನು ಕೊಟ್ಟು ಸಾಯಿಸಿದ್ರು. ಸಿದ್ಧಾರೂಢರಿಗೆ ವಿಷವನ್ನು ಕೊಟ್ಟರು. ಯಾವ್ಯಾವ ಸಂತರಾಗಿ ಹೋರಿ ಈ ಜಗತ್ತಲ್ಲಿ ಎಲ್ಲರಿಗೂ ಕೂಡ ಜನರು ಹಿಂಸಿಸಿದರು. ಯಾಕೆಂದರೆ ಅವರಿಂದ ಬಂದಂಥ ಸುಗಂಧ ಲೋಕದ ಜನರಿಗೆ ದುರ್ಗಂಧವಾಗಿತ್ತು. ಜೀಸಸ್ ಕ್ರೈಸ್ತನನ್ನ ಶಿಲುಬೆಗೆ ಹಾಕಿದರು. ಯಾಕೆ? ಅವನ ನುಡಿಗಳು, ಅವನಿಂದ ಬರ್ತಕ್ಕಂಥ ಒಂದು ಸುಗಂಧ ಏನಿತ್ತು ಜನರಿಗೆ ದುರ್ಗಂಧವಾಗಿತ್ತು. ಬುದ್ಧನಿಗೆ ಕಲ್ಲು ತಗೊಂಡು ಹೊಡೆದ್ರು. ಮಹಾವೀರನಿಗೆ ಬಾಯಿ ಬಂದ ಹಾಗೆ ಅವಮಾನವನ್ನು ಮಾಡಿದರು. ಎಲ್ಲ ಸಾಧು ಸಂತರ ಜೀವನವನ್ನು ನೋಡಿ ಸ್ವಾಮಿ ರಾಮತೀರ್ಥರು ಕಾಶಿಯಲ್ಲಿ ಅವರ ಪ್ರವಚನವನ್ನು ಆರಂಭ ಮಾಡಿದ್ರು. ಅಲ್ಲಿರ್ತಕ್ಕಂಥ ಎಲ್ಲ ಪಂಡಿತರುಗಳು ಅವರನ್ನು ಅಪಮಾನಿಸಿದರು. ಯಾಕೆ? ಅವರಲ್ಲಿರ್ತಕ್ಕಂಥ ಸುಗಂಧದ ಪರಿಚಯ ಅವರಿಗೆ ಆಗಲೇ ಇಲ್ಲ. ಅನೇಕ ಕಥೆಗಳಿವೆ. ಆ ಕಥೆಗಳು ನಮಗೆ ಒಂದೊಂದು ಸರಿ ಬಹಳ ಉತ್ಪ್ರೇಕ್ಷೆ ಅಂತ ಅನಿಸ್ತವೆ. ಆದರೆ ಎಷ್ಟೋ ಬಾರಿ ಆ ಕಥೆಗಳು ಸತ್ಯ ತತ್ವವನ್ನು ನಮಗೆ ಬೋಧಿಸ್ತವೆ. ಹೇಳ್ತಾರೆ, ಮಹಾವೀರ ಪ್ರವಚನವನ್ನು ಮಾಡ್ತಾ ಇದ್ರೆ ದೇವತೆಗಳು ಬಂದು ಆಲಿಸ್ತಾ ಇದ್ರು. ಇರಬಹುದು, ಯಾಕೆಂತಂದ್ರೆ ಅವನು ಏನು ಹೇಳ್ತಾ ಇದ್ದ ಅದು ಜನರಿಗೆ ಅರ್ಥವೇ ಆಗ್ತಾ ಇರಲಿಲ್ಲ. ಬಂದು ಯಾರಿಗೆ ಗೊತ್ತು? ಜನರಿಗೆ ಅದೇ ದುರ್ಗಂಧವಾಗಿದ್ರೆ ದೇವತೆಗಳಿಗೆ ಅದೇ ಸುಗಂಧವಾಗಿತ್ತು. ಧರ್ಮವನ್ನೇ ಕುರಿತು ಹೇಳಿದ್ದವನು ಕೂಡ, ಆತ್ಮತತ್ವವನ್ನೇ ಕುರಿತು ಹೇಳಿದ್ದವನು ಕೂಡ. ಆದರೆ ಅದು ನಮಗೆ ಅರ್ಥವಾಗಲಿಲ್ಲ ಅಂತಂದರೆ ಆ ಸುಗಂಧವೇ ನಮಗೆ ದುರ್ಗಂಧವಾಗಿ ಪರಿಣಮಿಸ್ತದೆ. ಅವರು ಕೊಡ್ತಕ್ಕಂತಹ ವಜ್ರ ವೈಡೂರ್ಯ ಐಶ್ವರ್ಯ ಸಂಪತ್ತು ನಮಗೆ ಬೆಣಚಿಕಲ್ಲಾದರೆ, ಗಾಜಿನ ತುಂಡುಗಳಾದರೆ,
ಸೊ ಜನ ಮಾತಾಡೋದನ್ನೇ ನಿಲ್ಲಿಸ್ಬಿಟ್ರು, ಮಾತಾಡಲಿಕ್ಕೆ ಹೋಗಲಿಲ್ಲ. ಯಾಕೆ? ಅವ್ರು ಏನು ಕೊಟ್ಟರು ಕೂಡ, ಅವ್ರು ಏನು ಹೇಳಿದ್ರು ಎಲ್ಲರೂ ಜನ ತಪ್ಪನ್ನೇ ತಿಳಿದ್ರೆ ಹೊರತು ಇದ್ದುದನ್ನು ಇದ್ದ ಹಾಗೆ ತಿಳಿಯುವಂಥ ಯೋಗ್ಯತೆ ನಮ್ಮಲ್ಲಿರಲಿಲ್ಲ, ನಮ್ಮ ಜನರಲ್ಲಿರಲಿಲ್ಲ. ಶ್ರೀಕೃಷ್ಣನನ್ನು ಅರ್ಥ ಮಾಡಿಕೊಂಡವರು ಎಷ್ಟು ಜನ ಈ ಜಗತ್ತಿನಲ್ಲಿ? ಸಂಸಾರಿ ವೇಷದಲ್ಲಿ, ಸನ್ಯಾಸಿ ರೂಪದಲ್ಲಿ ಸ್ವಾಮಿ ಬರಬಹುದು ನಿನ್ನಡೆಗೆ ದಯ ತೋರಿ, ಮಹಿಮೆ ಕಾಂಬಡೆ ನಿನಗೆ ಸಂಸ್ಕಾರವಿರಬೇಕು, ತಾಮಸಿಗೆ ಬರಬಲ್ಲಿ ಮಂಕುತಿಮ್ಮ. ಒಬ್ಬ ಸಂತನನ್ನ ಇವನೊಬ್ಬ ಸಂತ, ಇವನೊಬ್ಬ ಮಹಾತ್ಮ, ಇವನೊಬ್ಬ ಶ್ರೇಷ್ಠ ಪುರುಷ ಅಂತ ಹೇಳಿ ನಾವು ಕೂಡ ಗುರುತಿಸ್ಬೇಕಾದ್ರೆ ನಮ್ಮಲ್ಲೂ ಕೂಡ ಒಂದಿಷ್ಟು ಸಂಸ್ಕಾರ ಬೇಕಾಗುತ್ತೆ, ನಮ್ಮಲ್ಲೂ ಕೂಡ ಒಂದಿಷ್ಟು ಸಾತ್ವಿಕತೆ ಬೇಕಾಗುತ್ತೆ, ನಮ್ಮಲ್ಲೂ ಕೂಡ ಒಂದಿಷ್ಟು ಒಳ್ಳೆಯತನ ಅನಿಸೋದು ಬೇಕಾಗುತ್ತೆ. ಇದನ್ನ ಸುಗಂಧ ಅಂತ ಹೇಳಿದ್ದು. ಇದನ್ನ ನಾವು ಪುಸ್ತಕದಲ್ಲಿ ಬಚ್ಚಿಡ್ಲಿಕ್ಕೆ ಆಗುವುದಿಲ್ಲ, ಇದನ್ನ ಯಾವುದೋ ಒಂದು ಬ್ಯಾಗಲ್ಲಿ ಮುಚ್ಚಿಡ್ಲಿಕ್ಕೆ ಆಗುವುದಿಲ್ಲ. ಈ ಸುಗಂಧ ಅನ್ನೋಂಥದ್ದು ಏನಿದೆ, ಸುತ್ತಮುತ್ತಲು ಏನು ಪುಷ್ಪಗಳಿವೆ ಅಥವಾ ಇಲ್ಲಿ ಏನು ನಮಗೆ ಕಾಣ್ತವೆ, ಅದರಿಂದ ಬಂದಂಥದ್ದಲ್ಲ ಇದು. ಮೀರಾಳ ಹಾಡುಗಳಲ್ಲಿ ಆ ಸುಗಂಧ ಅಭಿವ್ಯಕ್ತವಾಗ್ತಾ ಇತ್ತು. ರಮಣರ ಮೌನದಲ್ಲಿ ಆ ಸುಗಂಧ ಅಭಿವ್ಯಕ್ತವಾಗ್ತಾ ಇತ್ತು. ಕಬೀರನ ವಾಣಿಯಲ್ಲಿ, ಕಬೀರನ ಹಾಡುಗಳಲ್ಲಿ ಅದು ಅಭಿವ್ಯಕ್ತವಾಯಿತು. ಪುರಂದರದಾಸರ ಹಾಡುಗಳಲ್ಲಿ ಅದು ಅಭಿವ್ಯಕ್ತವಾಯಿತು. ಅದನ್ನು ಅರ್ಥ ಮಾಡ್ಕೊಳ್ತಕ್ಕಂಥ ಯೋಗ್ಯತೆ ನಮ್ಮಲ್ಲಿದ್ದರೆ ಮಾತ್ರ ಅದನ್ನು ಅರ್ಥ ಮಾಡ್ಕೊಳ್ಳಿಕ್ಕೆ ಸಾಧ್ಯ. ಗೌತಮ ಬುದ್ಧನ ಕಣ್ಣುಗಳನ್ನು ನೋಡಿ ಯಾರು ಅರ್ಥ ಮಾಡ್ಕೊಳ್ಳಿಕ್ಕೆ ಸಾಧ್ಯವೋ ಅವ್ರಿಗೆ ಮಾತ್ರ ಅರ್ಥವಾಯಿತು. ಕಣ್ಣು ಏನು ನೋಡ್ತು, ಬಾಯಿ ಏನು ಹೇಳ್ತು, ಒಂದಕ್ಕೊಂದು ಸಂಬಂಧವೇ ಇಲ್ಲ. ಗಮನಿಸಿ ನೀವು, ಕಣ್ಣುಗಳ ಮೂಲಕ ಏನನ್ನ ನೋಡ್ತೀವಿ, ಕಣ್ಣುಗಳ ಮೂಲಕ ಏನನ್ನ ಅನುಭವಿಸ್ತೀವಿ, ಅದನ್ನು ನಾಲಿಗೆಯ ಮೂಲಕ ಅಥವಾ ಶಬ್ದಗಳ ಮೂಲಕ, ಬಾಯಿಯ ಮೂಲಕ ಹೇಳಲಿಕ್ಕೆ ಆಗೋದಿಲ್ಲ. ಯಾವ ಆ ಮಾತುಗಳನ್ನು ಅನುಭವಿಸ್ತಾನೋ, ಆಸ್ವಾದಿಸ್ತಾನೋ ಅಂಥವನು ಮಾತ್ರ ಪರಿಮಳವನ್ನು ಅನುಭವಿಸ್ಲಿಕ್ಕೆ ಸಾಧ್ಯ, ಅದರ ಒಳಗಡೆ ಇಳಿಲಿಕ್ಕೆ ಸಾಧ್ಯ. ಗಮನಿಸಿ ನೀವು, ಒಮ್ಮೆ ನಾವು ಒಬ್ಬ ಮಹಾತ್ಮನ, ಒಬ್ಬ ಸಂತನ, ಒಬ್ಬ ಶ್ರೇಷ್ಠ ಪುರುಷನ ಸಂಪರ್ಕಕ್ಕೆ ನಾವು ಬಂದೆವು. ಮತ್ತೆ ಕಾಮ ನಮ್ಮ ಹತ್ರ ಬರೋದಿಲ್ಲ, ಮತ್ತೆ ನಮ್ಮ ಅಂತಃಕರಣದ ಒಳಗಡೆಗೆ ಭಯ ನಮ್ಮಲ್ಲಿ ಬರೋದಿಲ್ಲ, ಮತ್ತೆ ಒಂದಿಷ್ಟು ಒತ್ತಡಗಳು ಇಲ್ಲ ಬರೋದಿಲ್ಲ. ಗಮನಿಸಿ, ಯಾವ ವ್ಯಕ್ತಿ ಆಂತರಿಕವಾಗಿ ಜಾಗೃತನಾಗ್ತಾನೆ, ಯಾವ ವ್ಯಕ್ತಿ ಆಂತರಿಕ ಜ್ಯೋತಿಯನ್ನು ಬೆಳಗಿಸಿಕೊಳ್ತಾನೆ, ಇದೇ ಜಗತ್ತಿನಲ್ಲೇ ಭಗವಂತನನ್ನ ಕಾಣ್ತಾನೆ. ಗಮನಿಸಿ ನೀವು, ಹೊರಗಡೆಗೆ ನೋಡ್ತೀವಿ ಎಷ್ಟು ಕಸವಿದೆ, ರಾಡಿ ಇದೆ, ಕೊಚ್ಚೆ ಇದೆ, ಅದರಲ್ಲೂ ಯಾವುದೋ ಒಂದು ಕಮಲ ಅನ್ನೋದು ಅರಳಿರುತ್ತದೆ. ಯಾವ ವ್ಯಕ್ತಿ ಕಮಲವನ್ನು ನೋಡ್ತಾನೆ, ಅವನಿಗೆ ಕೊಚ್ಚೆ ಕಾಣಿಸೋದಿಲ್ಲ, ಗಲೀಜೆ ಕಾಣಿಸೋದಿಲ್ಲ. ಯಾವ ವ್ಯಕ್ತಿ ಕೊಚ್ಚೆನೇ ನೋಡ್ತಾ ಇರ್ತಾನೋ ಅವನಿಗೆ ಕಮಲ ಅನ್ನೋದು ಕಾಣಿಸೋದಿಲ್ಲ.
ಗಮನಿಸಿ, ಎಲ್ಲಿ ಗಲೀಜಿದೆ, ಎಲ್ಲಿ ರಾಡಿ ಇದೆ, ಎಲ್ಲಿ ಕಸವಿದೆ, ಎಲ್ಲಿ ಹೊಲಸಿದೆ, ಅಲ್ಲಿಂದಲೇ ಕಮಲ ಅನ್ನುವಂಥದ್ದು ಅರಳೋದು. ಆ ಕಸದಲ್ಲಿಯೇ ಆ ಪುಷ್ಪ ಅನ್ನುವಂಥದ್ದು ಅರಳಿದೆ. ಅದರಿಂದ ಅದನ್ನು ನಾಶ ಮಾಡ್ತೀನಿ, ಹೋಗಬೇಡಿ. ಅದನ್ನು ದ್ವೇಷಿಸ್ತೀನಿ, ಹೋಗಬೇಡಿ. ಆ ಕೊಚ್ಚೆಯಿಂದಲೇ ಕಮಲದ ಉದಯವಾಗಿದ್ದು. ನಾವು ನಮ್ಮ ಜೀವನದಲ್ಲಿ ಏನು ಕೋಪ ಅಂತ ಕರಿತೀವಿ, ನಾವು ನಮ್ಮ ಜೀವನದಲ್ಲಿ ಏನು ಕಾಮ ಅಂತ ಕರಿತೀವಿ, ನಾವು ನಮ್ಮ ಜೀವನದಲ್ಲಿ ಏನು ಹಿಂಸೆ ಅಂತ ಕರಿತೀವಿ, ಏನದೆಲ್ಲ ಅದೆಲ್ಲ ಒಂದು ಕೊಚ್ಚೆ. ಯಾವ ವ್ಯಕ್ತಿಯ ಜೀವನದಲ್ಲಿ ಕರುಣೆ ಅನ್ನೋದು ಉದಯವಾಯಿತು, ಏನದು? ಅದಕ್ಕೆ ಹೆಸರು ಕಮಲ. ಕಾಮದ ಮಣ್ಣಿನಿಂದಲೇ ರಾಮನ ಫಲ, ರಾಮನ ಪುಷ್ಪ, ರಾಮನ ಕಮಲ ಅನ್ನುವಂಥದ್ದು ಅರಳುತ್ತದೆ. ಗಮನಿಸಿ, ಈ ಜೀವನ ಅನ್ನುವಂಥದ್ದು ಒಂದು ಕಲೆ, ಆರ್ಟ್ ಆಫ್ ಲಿವಿಂಗ್, ಆರ್ಟ್ ಆಫ್ ಮ್ಯಾನ್ ಮೇಕಿಂಗ್ ಅಂತ. ಯಾರು ಈ ಕಲೆಯನ್ನ ಕಲಿತಾರೆ ಅಂಥವ್ರಿಗೆ ಮಾತ್ರ ಈ ಜೀವನ ಪ್ರಾಪ್ತಿಯಾಗುತ್ತೆ. ಯಾವ ವ್ಯಕ್ತಿ ಈ ಜೀವನದಿಂದ ಓಡಿ ಹೋಗುವ ಪ್ರಯತ್ನವನ್ನು ಮಾಡ್ತಾರೆ ಅಂಥವ್ರಿಗೆ ಇದು ಪ್ರಾಪ್ತಿಯಾಗುತ್ತೆ. ಹೇಳ್ತಾರೆ, ಕಾಮವನ್ನು ಬಿಟ್ಟು ಬಿಡಬೇಕು, ಕೋಪವನ್ನು ಬಿಟ್ಟು ಬಿಡಬೇಕು, ಹಿಂಸೆಯನ್ನು ಬಿಟ್ಟು ಬಿಡಬೇಕು. ರೀ, ಎಲ್ಲಿ ಬಿಡ್ತೀರಿ ನೀವು? ಹೇಗೆ ಬಿಡ್ಲಿಕ್ಕೆ ಸಾಧ್ಯ? ಬಿಡ್ಲಿಕ್ಕೆ ಬರೋದಿಲ್ಲ. ಮತ್ತೆ ಅದನ್ನು ಪರಿವರ್ತನೆ ಮಾಡಬೇಕಾಗಿದೆ. ಯಾಕೆಂದ್ರೆ ಅದೊಂದು ಎನರ್ಜಿ, ಅದೊಂದು ಶಕ್ತಿ. ಆ ಶಕ್ತಿಯನ್ನು ಕೇವಲ ಪರಿವರ್ತನೆಯನ್ನಾಗಿ ಮಾಡ್ಲಿಕ್ಕೆ ಸಾಧ್ಯ. ಒಂದು ವೇಳೆ ಆ ಶಕ್ತಿಯನ್ನು ತೆಗೆದು ಹಾಕಿದ್ರೆ ನಾವು ದುರ್ಬಲರಾಗ್ತೀವಿ. ಅದೊಂದು ದೊಡ್ಡ ಸಂಪತ್ತು. ಅದನ್ನು ಎಲ್ಲೂ ಹೊರಗಡೆ ಎಸೀಲಿಕ್ಕೆ ಬರೋದಿಲ್ಲ. ಅದನ್ನು ರೂಪಾಂತರಣಗೊಳಿಸಬೇಕಾಗುತ್ತೆ. ಇಂದ್ರಿಯಗಳನ್ನು ನಾಶ ಮಾಡಿ ಅಂತ ಹೇಳ್ತಾರೆ. ಇಂದ್ರಿಯಗಳನ್ನು ನಾಶ ಮಾಡೋದಲ್ಲ, ಇಂದ್ರಿಯಗಳನ್ನು ರೂಪಾಂತರಣಗೊಳಿಸಬೇಕು. ಇಂದ್ರಿಯಗಳು ಇರೋದ್ರಿಂದಲೇ ಈ ಜಗತ್ತಿನಲ್ಲಿ ನಾವು ಜೀವನವನ್ನು ಮಾಡಲಿಕ್ಕೆ ಸಾಧ್ಯವಾಗಿದೆ. ಅವುಗಳಿಲ್ಲ ಅಂತಂದ್ರೆ ಆಗುವುದಿಲ್ಲ. ಕೊಚ್ಚೆಯಿಂದಲೇ, ಮಣ್ಣಿನಿಂದಲೇ ಅಥವಾ ಕೆಸರಿನಿಂದಲೇ ಕಮಲ ಅನ್ನುವಂಥದ್ದು ಹರಡುತ್ತದೆ. ಹಾಗಂತ ಹೇಳಿ ಆ ಕೆಸರನ್ನಿಟ್ಟು ಪೂಜೆ ಮಾಡೋ ಅವಶ್ಯಕತೆ ಇಲ್ಲ. ಮಣ್ಣನ್ನ ಎಸೆಯಲೂಬಾರದು, ಮಣ್ಣನ್ನು ಪೂಜಿಸಲೂಬಾರದು. ಆ ಕೆಸರಿಂದ ಕಮಲವನ್ನು ಮಾತ್ರ ಹೊರಗಡೆ ತೆಗಿಬೇಕು. ಕಮಲವನ್ನು ಮಾತ್ರ ವ್ಯಕ್ತಪಡಿಸಬೇಕದ್ರಿಂದ. ಆ ಎರಡರ ನಡುವೆ ಸ್ಥಿರವಾಗಿ ನಿಲ್ಲಬೇಕು. ಒಂದು ಸಮತೋಲನವನ್ನು ಕಂಡುಕೊಳ್ಬೇಕು ನಾವು. ವಿಷಯಗಳ ಹಿಂದೆಯೂ ಕೂಡ ಓಡೋದಲ್ಲ, ವಿಷಯಗಳಿಂದ ದೂರ ಕೂಡ ಓಡಿ ಹೋಗೋದಲ್ಲ. ಎಲ್ಲೇ ಕಸ ಇದೆ, ಎಲ್ಲೇ ಕೆಸರಿದೆ, ಎಲ್ಲೋ ಒಂದು ಹೊಲಸಿದೆ, ಬರೀ ಅದನ್ನು ಮಾತ್ರ ನೋಡ್ಬಿಡಿ. ಭವಿಷ್ಯದಲ್ಲಿ ಅಲ್ಲಿ ಒಂದು ಕಮಲದ ಉದಯವಾಗಲಿಕ್ಕೆ ಅವಕಾಶವಿದೆ. ಆ ಗಲೀಜು ನಮ್ಮ ಯಜಮಾನರಾಗಬಾರ್ದು. ನಮ್ಮ ಕಾಮ ನಮ್ಮ ಹೊಲಸು, ನಮ್ಮ ಕೋಪ ಅದೊಂದು ಹೊಲಸು, ಕೆಸರದು. ಅದು ನಮ್ಮ ಯಜಮಾನರಾಗಬಾರ್ದು. ಮತ್ತೆ ಅದರಿಂದ ಕಮಲವನ್ನು ಹೇಗೆ ಹೊರಗೆ ತೆಗಿಬೇಕು ಅನ್ನೋದರ ಕಡೆಗೆ ಹೆಚ್ಚಿನ ಗಮನವನ್ನು ಹರಿಸಬೇಕು. ಕಮಲದ ಬೇರು ಕೆಸರಿನ ಒಳಗಡೆಗಿರುತ್ತೆ. ಕಮಲ ತಲೆಯ ಆಕಾಶದ ಕಡೆ.
ಯಾರ್ಯಾರು ಸತ್ಸಂಗಕ್ಕೆ ಹೋಗ್ತಾರೆ, ಯಾರ್ಯಾರು ಶ್ರವಣವನ್ನು ಮಾಡ್ತಾರೆ, ಎಲ್ಲರೂ ಕೂಡ ಶ್ರಾವಕರಾಗೋದಿಲ್ಲ. ಯಾಕೆ? ಸತ್ಸಂಗದಲ್ಲಿ ಹೋಗಿ ಕೂತ್ಕೊಂಡು ಕೂಡಲೇ ಎಲ್ಲರೂ ಕೂಡ ಎಲ್ಲವನ್ನು ಕೇಳಲೇಬೇಕಂತಕ್ಕಂಥ ಯಾವ ನಿಯಮವೂ ಕೂಡ ಇಲ್ಲ. ಯಾವ ವ್ಯಕ್ತಿ ಕಿವಿಯಿಂದಲ್ಲ, ಯಾವ ವ್ಯಕ್ತಿ ಹೃದಯದಿಂದ ಆಲಿಸಿದಾನೋ, ಯಾವ ವ್ಯಕ್ತಿ ಇದ್ದದನ್ನು ಇದ್ದ ಹಾಗೆ ಅದನ್ನು ಅಂತಃಕರಣದ ಒಳಗಡೆಗೆ ಧರಿಸಿದಾನೋ, ಭಗವಂತನ ಆ ಮಾತುಗಳನ್ನ ಸಂಪೂರ್ಣವಾಗಿ ಕೇಳಿದಾನೋ, ಸಂತನ ಮಾತುಗಳಲ್ಲ, ಅದರ ಜೊತೆಗೆ ಒಂದು ಸುಗಂಧವೂ ಇದೆ. ಆ ಸುಗಂಧವನ್ನು ಕೂಡ ಯಾರು ಆಸ್ವಾದಿಸ್ತಾನೆ. ಗಮನಿಸಿ, ನೀವು ಎಷ್ಟೋ ಜನ ಸಂತರಾಗಿ ಹೋದರು, ಅವ್ರ ಮಾತುಗಳು ನಮ್ಮ ಮಾತುಗಳು ಎರಡೂ ಒಂದೇ ಇರುತ್ತೆ. ಆದರೆ ಅವರ ಮಾತುಗಳಿಂದ ಒಂದು ಸುಗಂಧ, ಅವರ ಮಾತುಗಳಿಂದ ಒಂದು ಹೊಸ ದೃಷ್ಟಿಕೋನ ಬರುತ್ತೆ. ಅವರ ಮಾತುಗಳನ್ನು ಕೇಳಿದ್ರೆ ಜೀವನದಲ್ಲಿ ಏನೋ ಒಂದು ಹೊಸ ಕಿಟಕಿ ತೆರೆಯುತ್ತೆ, ಹೊಸ ಬೆಳಕು ಅನ್ನೋದು ದೇವ. ಏನೋ ಒಂದು ಉತ್ಸಾಹ ಅನ್ನೋದು ಬರುತ್ತೆ. ಪೂಜ್ಯ ಗುರುದೇವರ ಪ್ರವಚನವನ್ನ ಕೇಳಿ ನೀವು ಒಂದು ಉತ್ಸಾಹಿ ಹೇಳಿ. ಅದರಿಂದ ಯಾವ ವ್ಯಕ್ತಿಯ ಅಂತಃಕರಣದಲ್ಲಿ ಸುಗಂಧದ ಉದಯವಾಗುತ್ತೋ ಅಥವಾ ಕಮಲ ಅನ್ನೋದು ಅರಳಲಿಕ್ಕೆ ಶುರು ಆಗ್ತದೋ, ಹೇಗೆ ಕೆಸರಿನಲ್ಲಿ ಕೊಚ್ಚೆಯಲ್ಲಿ ಕಮಲ ಹೇಗೆ ಎದ್ದು ನಿಂತ್ಕೊಂಡು ಎಲ್ಲರಿಗೂ ಕೂಡ ಕಾಣುವಾಗುತ್ತೋ ಆ ರೀತಿಯಲ್ಲಿ ಆಗ್ತಾನೆ, ಮೇಲೆ ಇರ್ತಾ ಹೋಗ್ತಾನೆ. ಗಮನಿಸಿ, ಕಮಲದ ಹೂವು ಮಣ್ಣಿನಿಂದನೇ ಬರುತ್ತೆ, ಆದರೆ ಮಣ್ಣು ಅದರಲ್ಲಿಲ್ಲ. ಈ ವ್ಯವಹಾರಿಕ ಈ ಸಂಸಾರದಲ್ಲಿಯೇ ಇದ್ದುಕೊಂಡು ಬುದ್ಧತ್ವವನ್ನ ಮುಕ್ತಿಯನ್ನು ಗಳಿಸಲಿಕ್ಕೆ ಸಾಧ್ಯ ಇದೆ. ಆದರೆ ನಮ್ಮ ದೃಷ್ಟಿಕೋನ ಅನಿಸೋದ ಮೇಲೆ ಇರಬೇಕು, ಉತ್ಕೃಷ್ಟವಾಗಿರ್ಬೇಕು. ಈ ಸಂಸಾರದಿಂದ ನಮ್ಮನ್ನ ಮೇಲಕ್ಕೆ ಕರ್ಕೊಂಡು ಹೋಗ್ತಕ್ಕಂಥದ್ದು, ಅದಕ್ಕೆ ಹೆಸರು ಪ್ರಾರ್ಥನೆ. ಕಾಮ ನಮ್ಮನ್ನು ಈ ಸಂಸಾರದ ಒಳಗಡೆಗೆ ಕರ್ಕೊಂಡು, ಕಾಮ ಎಲ್ಲವನ್ನು ಕೇಳುವಂಥದ್ದು, ಮತ್ತೊಬ್ಬರಿಂದ ಸುಖದ ಅಪೇಕ್ಷೆಯನ್ನು ನಾವು ಕಾಮ ಅಂತ ಕರಿತೀವಿ. ಇನ್ನೊಬ್ಬರಿಗೆ ಕೊಡೋದರಲ್ಲಿ ಸುಖವನ್ನು ಕಾಣುವಂಥದ್ದು, ಅದಕ್ಕೆ ಹೆಸರು ಪ್ರೀತಿ ಅಥವಾ ಪ್ರೇಮ ಅಂತ ಕರಿತೀವಿ. ಯಾವಾಗ ನಮ್ಮಲ್ಲಿರೋದನ್ನು ನಾವು ಹಂಚಿಕೊಳ್ತೀವೋ, 4 ಜನರಿಗೆ ಕೊಡ್ತೀವೋ, ಎಷ್ಟು ಆಶ್ಚರ್ಯ, ಅದು ಹೆಚ್ಚಾಗ್ತಾ ಹೋಗುತ್ತೆ. ನಮ್ಮ ಸಾಮ್ರಾಜ್ಯ ಅನ್ನೋದು ದೊಡ್ಡದಾಗ್ತಾ ಹೋಗ್ತದೆ. ಗಮನಿಸಿ, ನೀವು ಈ ಸನ್ಯಾಸಿಗಳನ್ನ ಮಹಾರಾಜ್ ಅಂತ ಕರೀತಿದ್ರು. ದೊಡ್ಡ ದೊಡ್ಡ ರಾಜ ಮಹಾರಾಜರಾಗಿ ಹೋದ್ರು ಈ ಜಗತ್ತಿನಲ್ಲಿ. ಸ್ವಾಮಿ ರಾಮತೀರ್ಥರನ್ನ ಕೇಳೋರಂತೆ ಜನ, ಯಾರು ನೀವು? ಬಾದ್ಶಾಹ ರಾಮ್ ಅಂತ ಹೇಳೋರು. ಏನಿದೆ ನಿಮ್ಮ ಹತ್ರ? ಲಂಗೋಟಿ ಬಿಟ್ಟು. ಅವ್ರ ಹತ್ರ ಏನೂ ಇರಲಿಲ್ಲ, ಆದ್ರೂ ಕೂಡ ಅವರು ಬಾದ್ಶಾಹ. ಯಾಕೆ ಹೇಳಿ ಬಾದ್ಶಾಹ? ಯಾವ ವ್ಯಕ್ತಿಯ ಅಂತಃಕರಣದಲ್ಲಿ ಬೇಕು ಬೇಕು ಅನ್ನುವಂಥದ್ದು ಇಲ್ಲ, ಕಾಮ ಅನ್ನುವಂಥದ್ದು ಇಲ್ಲ, ಮತ್ತೊಬ್ಬರು ಮುಂದೆ ಕೈಯನ್ನು ಚಾಚೋದಿಲ್ಲ. ಅವನು ಯಾವ ವ್ಯಕ್ತಿ ಭಿಕ್ಷುಕನಲ್ಲ. ತನ್ನ ಸುಖಕ್ಕೋಸ್ಕರ, ತನ್ನ ಸಂತೋಷಕ್ಕೋಸ್ಕರ, ತನ್ನ ಭೋಗಕ್ಕೋಸ್ಕರ ಮತ್ತೊಬ್ಬರನ್ನ ಅವಲಂಬಿಸಿಲ್ಲ. ಎಲ್ಲಿ ತನಕ ವ್ಯಕ್ತಿಯ ಅಂತಃಕರಣದಲ್ಲಿ ಇನ್ನೂ ನನಗೆ ಸುಖ ಹೊರಗಡೆಯ ವಸ್ತುಗಳಿಂದ, ಹೊರಗಡೆ ವಿಷಯಗಳಿಂದ ಪ್ರಾಪ್ತಿಯಾಗುತ್ತೆ ಅಂತಕ್ಕಂಥ ಭಾವ ಭ್ರಾಂತಿ ಇರುತ್ತೋ, ಅಲ್ಲಿ ತನಕವೂ ಕೂಡ ನಮಗೆ ಹೆಸರು ಭಿಕ್ಷುಕರೇ.
ಅಲ್ಲಿ ತನಕವೂ ನಾವು ದುಃಖಿತರಾಗಿ ಇರ್ತೀವಿ, ಅಲ್ಲಿ ತನಕವೂ ಕೂಡ ನಾವು ಅಳ್ತಾನೆ ಇರ್ತೀವಿ ಒತ್ತಡದಲ್ಲಿ. ಯಾವಾಗ ನಮ್ಮ ಅಂತಃಕರಣದ ಒಳಗಡೆಗೆ ಕಾಮವೇ ಎದ್ದು ನಿಲ್ಲುತ್ತೋ, ಹಾಗಾದ್ರೆ ನಾವು ಎಲ್ಲಿರ್ತೀವಿ? ನಮ್ಮ ಜೈಲನ್ನ, ನಮ್ಮ ಸೆರೆಮನೆಯನ್ನ ನಾವೇ ನಿರ್ಮಾಣ ಮಾಡಿ, ನಮಗೆ ಮತ್ತೊಂದು ಜೈಲಿನ ಅವಶ್ಯಕತೆ. ಯಾವಾಗ ವ್ಯಕ್ತಿಯ ಅಂತಃಕರಣದಲ್ಲಿ ಬೇಕು ಬೇಕದು ಬೇಕು ಬೇಕಿದೆನಗಿನ್ನೊಂದು ಬೇಕೆನುತ ಬೊಬ್ಬಿಡುತ್ತಲಿ ಘಟವನಿದನು, ಬೇಕು 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 ಅಂತಕ್ಕಂತಹ ಜಪ ಇರುತ್ತೋ, ನಮಗೆ ಗೊತ್ತಿಲ್ಲದೆಯೇ ನಮ್ಮ ಸುತ್ತಲೂ ನಾವೇ ಒಂದು ಸೆರೆಮನೆಯನ್ನ, ಒಂದು ಜೈಲನ್ನ ನಿರ್ಮಾಣ. ಯಾವ ವ್ಯಕ್ತಿಯ ಅಂತಃಕರಣದಲ್ಲಿ ಆ ಬೇಕು ಅನ್ನೋದು ಹೊರಟೋಯ್ತು, ಮುಕ್ತಿ ಎಂಬುದು ಮನದ ಸಂಸ್ಥಿತಿಯೇ ಬೇರಲ್ಲ, ಭಕ್ತಿ ವಿಪರೀತವದಕ್ಕಾಗದಿರೆ ಮುಕ್ತಿ. ಎಂತ ಅದ್ಭುತವಂತ ಮಾತನೆ. ವಿಷಯಗಳಲ್ಲಿ ಆಸಕ್ತಿಯನ್ನು ನಾವು ಕಳೆದುಕೊಳ್ತೇವೋ, ವಿಷಯಗಳಿಂದ ದೂರವಾಗ್ತೀವೋ, ವ್ಯಕ್ತಿ ಅಂತರ್ಮುಖಿ ಆಗ್ತಾನೋ, ಅದಕ್ಕೆ ಹೆಸರು ಮುಕ್ತಿ. ಯಾವ ವ್ಯಕ್ತಿಯ ಅಂತಃಕರಣ ಶಾಂತವಾಗಿದೆಯೋ, ಪ್ರಶಾಂತವಾಗಿದೆಯೋ, ಅದಕ್ಕೆ ಹೆಸರು ಮುಕ್ತಿ. ಯಾವ ವ್ಯಕ್ತಿಯ ಅಂತಃಕರಣದಲ್ಲಿ ಇನ್ನೂ ಚಾಂಚಲ್ಯತೆ ಅನ್ನೋಂಥದ್ದು ಇದೆಯೋ, ಯಾವ ವ್ಯಕ್ತಿ ಇನ್ನೂ ಕೂಡ ಚಡಪಡಿಸ್ತಾ ಇದ್ದಾನೋ, ಯಾವ ವ್ಯಕ್ತಿ ಇನ್ನೂ ಒತ್ತಡದಲ್ಲಿದ್ದಾನೋ, ಅವನಿಗೆ ಹೆಸರು ಸಂಸಾರಿ. ಅಯ್ಯೋ, ಇದು ಒಂದು ಆಗಬೇಕಿತ್ತು, ಇದು ಒಂದು ಆಗಲಿಲ್ಲ, ಇದಾಗಿದ್ರೆ ಎಷ್ಟೇ ಚೆನ್ನಾಗಿತ್ತು, ಇದ್ಯಾಕೆ ಹೀಗಾಯಿತು. ಯಾವ ವ್ಯಕ್ತಿಯ ಅಂತಃಕರಣದಲ್ಲಿ ಇನ್ನೂ ಭಿಕ್ಷಾ ಪಾತ್ರೆ ಇದೆ, ಅವನಿಗೆ ಹೆಸರು ಸಂಸಾರಿ. ಗೀತೆಯ 4ನೇ ಅಧ್ಯಾಯದಲ್ಲಿ ಭಗವಂತ ಹೇಳ್ತಾನೆ, ಇಮಂ ರಾಜರ್ಷಯೋ ವಿದುಹು ಸಕಾಲೇ ನೇಹ ಮಹತ ಯೋಗೋ ನಷ್ಟ ಪರಂತ. ರಾಜರ್ಷಯೋ ವಿದುಹು, ಇದನ್ನ ರಾಜರ್ಷಿಗಳು ತಿಳ್ಕೊಂಡಿದ್ರು. ಯಾರು ರಾಜರು, ಯಾರು ಋಷಿಗಳು? ಯಾವ ವ್ಯಕ್ತಿಯ ಅಂತಃಕರಣದಲ್ಲಿ ಬೇಕು ಬೇಕು ಅಂತಕ್ಕಂತಹ ಕಾಮ ಇಲ್ಲ, ಯಾವ ವ್ಯಕ್ತಿಯ ಅಂತಃಕರಣದಲ್ಲಿ ವೈರಾಗ್ಯ ಅನ್ನೋದು ಸಿದ್ಧಿಯಾಗಿದೆ, ಯಾವ ವ್ಯಕ್ತಿಯ ಕೈ ಮತ್ತೊಬ್ಬರ ಮುಂದೆ ಚಾಚಿಲ್ಲ, ಯಾರ ವ್ಯಕ್ತಿಯ ಸುಖ ಮತ್ತೊಂದನ್ನು ಅವಲಂಬಿಸಿಲ್ಲ, ಅಂತವನಿಗೆ ಹೆಸರು ರಾಜ. ಯಾವ ವ್ಯಕ್ತಿ ತನಗಾಗಿ ಮತ್ತೊಬ್ಬರ ಬಳಿ ಹೋಗೋದಿಲ್ಲ, ತನ್ನ ಸುಖಕ್ಕಾಗಿ ಮತ್ತೊಬ್ಬರನ್ನ ಅವಲಂಬಿಸಿಕೊಂಡಿಲ್ಲ, ಅಂತವನಿಗೆ ಹೆಸರು ರಾಜ. ಋಷಿ ಯಾವ ವ್ಯಕ್ತಿ ತನ್ನಲ್ಲೇನಿದೆ ಅದರಲ್ಲೇ ಖುಷಿಯಾಗಿದ್ದಾನೋ, ಸಂತೋಷವಾಗಿದ್ದಾನೋ, ಸಮೃದ್ಧಿಯಿಂದ ಕೂಡ್ಕೊಂಡಿದ್ದಾನೋ, ತನ್ನ ಸುಖಕ್ಕಾಗಿ ಯಾರು ಇನ್ನೊಬ್ಬರನ್ನು ಅವಲಂಬಿಸ್ಕೊಂಡಿಲ್ಲ, ಅಂಥವನಿಗೆ ಹೆಸರು ಋಷಿ. ಈ 2 ಗುಣಗಳು ಯಾರಲ್ಲಿದೆಯೋ ಅಂಥವನಿಗೆ ಹೆಸರು ರಾಜರ್ಷಿ.
ನಾವು ಸುಖವಾಗಿರಬೇಕಾದ್ರೆ ನಮಗೆ ವಸ್ತುಗಳು ಬೇಕು, ವ್ಯಕ್ತಿಗಳು ಬೇಕು, ವಿಷಯಗಳು ಬೇಕು, ಹೆಣ್ಣು ಬೇಕು, ನಮಗೆ ಗಂಡು ಬೇಕು, ಐಶ್ವರ್ಯ ಬೇಕು, ಸಂಪತ್ತು ಬೇಕು, ಅಧಿಕಾರ ಬೇಕು. ಎಲ್ಲಿ ತನಕ ನನ್ನ ಸುಖ, ನನ್ನ ಶಾಂತಿ, ನನ್ನ ನೆಮ್ಮದಿ ಜಗತ್ತನ್ನು ಅವಲಂಬಿಸ್ಕೊಂಡಿದೆಯೋ, ವಸ್ತುಗಳನ್ನು ಅವಲಂಬಿಸ್ಕೊಂಡಿದೆಯೋ, ವಿಷಯಗಳನ್ನು ಅವಲಂಬಿಸ್ಕೊಂಡಿದೆಯೋ, ಹಾಗಾದರೆ ನಾನು ಸುಖಿಯಾಗಿರ್ಲಿಕ್ಕೆ ಸಾಧ್ಯ. ಯಾವ ವ್ಯಕ್ತಿ ತನ್ನ ಸುಖಕ್ಕೋಸ್ಕರ ಯಾರನ್ನೂ ಕೂಡ ಅವಲಂಬಿಸಿಲ್ಲವೋ, ಅವನೇ ನಿಜವಾದ ವೈರಾಗಿ, ಅವನೇ ನಿಜವಾದ ಸಂತ. ಎಲ್ಲ ಸಾಧು ಸಂತರು ನಮಗೆ ಬೇಕಾದಷ್ಟನ್ನು ಹೇಳಿಕೊಟ್ಟಿದ್ದಾರೆ, ಬೇಕಾದಷ್ಟು ಉಪದೇಶವನ್ನು ಕೊಟ್ಟಿದ್ದಾರೆ. ಎಲ್ಲಿ ಕೇಳಿದೀವಿ ನಾವು ಹೇಳಿ? ಎಲ್ಲಿ ಅದನ್ನು ಆಚರಣೆಯಲ್ಲಿ ತಂದುಕೊಂಡಿದ್ದೀವಿ ನಾವು? ಎಲ್ಲ ಸಂತರು ಅಪಾರವಾದಂತಹ ಕರುಣೆಯನ್ನು ತೋರಿಸಿದ್ರು ನಮ್ಮ. ಆಶ್ಚರ್ಯದ ಸಂಗತಿ ಏನಪ್ಪಾ ಅಂತಂದ್ರೆ, ಗೌತಮ ಬುದ್ಧ ಬದುಕಿರುವಾಗ ಅವನು ಹೇಳಿದಂತೆ, ನನ್ನ ವಿಗ್ರಹವನ್ನ ಮಾಡಬೇಡಿ, ನನ್ನ ಪೂಜೆಯನ್ನು ನೀವು ಮಾಡಬೇಡಿ, ನನ್ನನ್ನು ಆರಾಧಿಸಬೇಡಿ. ಇವತ್ತು ಜಗತ್ತಿನಲ್ಲಿ ಬುದ್ಧನ ವಿಗ್ರಹಗಳು ಇರುವಷ್ಟು ಬೇರೆ ಯಾರ ವಿಗ್ರಹಗಳು ಕೂಡ ಇಲ್ಲ. ಅವನು ಹೇಳಿದ, ನನ್ನನ್ನು ಪೂಜಿಸಬೇಡಿ, ನನ್ನ ಪೂಜಿಸ ಇರುವಷ್ಟು ಜನ ಅರೆ ನಾನು ಏನು ಮಾತನಾಡ್ತೀನಿ ಆ ಮಾತುಗಳನ್ನಲ್ಲ, ಆ ಮಾತುಗಳಿಂದ ನಿಮ್ಮ ಅಂತಃಕರಣದ ಒಳಗಡೆಗೆ ಜ್ಯೋತಿಯನ್ನು ಬೆಳಗಿಸಿಕೊಳ್ಳಿ, ನಿಮ್ಮ ದೀಪವನ್ನು ನೀವು ಬೆಳೆಸಿಕೊಳ್ಳಿ, ನಿಮ್ಮ ಜೀವನದಲ್ಲಿ ಕ್ರಾಂತಿಯನ್ನು ತಂದುಕೊಳ್ಳಿ ಅಂದರು. ಆ ಮಾತುಗಳ ಸಂಗ್ರಹವನ್ನು ಮಾಡಿದ್ರು, ಆ ಮಾತುಗಳನ್ನು ಬರೆದಿಟ್ಟರು, ಆ ಗ್ರಂಥಗಳನ್ನು ಪೂಜೆ ಮಾಡಲಿಕ್ಕೆ ಶುರು ಮಾಡಿದ್ರು ಜನ. ಅದನ್ನೇ ಧರ್ಮ ಗ್ರಂಥಗಳನ್ನಾಗಿ ಮಾಡಿಕೊಂಡ್ರು. ನನ್ನ ಉಪದೇಶ ಧರ್ಮ ಗ್ರಂಥಗಳಲ್ಲಿರಬಾರ್ದು, ನನ್ನ ಉಪದೇಶ ಶಾಸ್ತ್ರದಲ್ಲಿರಬಾರ್ದು, ನನ್ನ ಉಪದೇಶ, ನನ್ನ ಈ ಒಂದು ಜ್ಞಾನ ವಿವೇಕ ಅನ್ನೋಂಥದ್ದು ಏನಿದೆ ನಿಮ್ಮ ಹೃದಯವನ್ನು ಬೆಳಗಬೇಕು ಅಂದರು. ಯಾರೂ ಅದನ್ನು ಪಾಲಿಸಲಿಲ್ಲ. ಗ್ರಂಥದಲ್ಲಿ ಬರೆದಿಟ್ರು, ಗ್ರಂಥವನ್ನೇ ಪೂಜಿಸ್ಲಿಕ್ಕೆ ಶುರು ಮಾಡಿದ್ರು. ಇಲ್ಲಿ ಭಗವಂತನನ್ನು ನಾವು ನೇರವಾಗಿ ಅರಿಲಿಕ್ಕೆ ಆಗುವುದಿಲ್ಲ. ಆದ್ದರಿಂದ ಒಂದು ವಿಗ್ರಹವನ್ನು ನಾವು ಮಾಡ್ಕೊಂಡಿದ್ದೇವೆ. ವಿಗ್ರಹದ ಮೂಲಕ, ರೂಪದ ಮೂಲಕ ಅರೂಪವನ್ನ, ಶಬ್ದದ ಮೂಲಕ ನಿಶ್ಶಬ್ದವನ್ನ ಅರಿಲಿಕ್ಕೆ ಏನೋ ಒಂದು ಮಾಡ್ಕೊಂಡಿದ್ದೇವೆ ನಾವು, ಇಲ್ಲ ಅಂತಿಲ್ಲ. ಯಾಕೆ? ಅದು ನಮ್ಮ ಅಸಮರ್ಥತೆ. ಯಾವ ವ್ಯಕ್ತಿ ಸಂತ ಅಥವಾ ಒಬ್ಬ ಮಹಾತ್ಮ, ಒಬ್ಬ ಸಿದ್ಧ ಪುರುಷ, ಒಬ್ಬ ಗುರು ಅಂತಕ್ಕಂಥದ್ದನ್ನ ಹೇಳ್ತಾನೆ, ಅವನಿಗೆ ಮತ್ತೆ ಯಾವ ಶಾಸ್ತ್ರದ ಅವಶ್ಯಕತೆ ಇಲ್ಲ. ಇದನ್ನು ಕೇಳ್ತಾ ಇದ್ದಂಥ ಒಬ್ಬ ಶಿಷ್ಯ ಮಾರನೇ ದಿವಸ ಬಂದು ಹೇಳ್ದ, ಸ್ವಾಮೀಜಿ, ನಿಮ್ಮ ಈ ಉಪದೇಶವನ್ನು ಅಕ್ಷರಶಃ ನಾನು ಪಾಲಿಸಿದೆ. ಏನು? ಭಗವದ್ಗೀತೆಯನ್ನು, ಉಪನಿಷತ್ತನ್ನು, ಎಲ್ಲ ಶಾಸ್ತ್ರ ಗ್ರಂಥಗಳನ್ನು ತೆಗೆದುಕೊಂಡು ಬಾವಿಗೆಸ್ತು ಬಂದಿದ್ದೀನಿ. ನಾನೆಲ್ಲ ಹೇಳಿದೆ ಬಾವಿಗೆಸಿ ಅಂತ ಹೇಳಿ? ನೀನು ಎಂಥ ಕೆಲಸ ಮಾಡಿದೆ? ಗಮನಿಸಿ, ಅದನ್ನು ಬಾವಿಗೆ ಎಸೆಯೋದ್ರಿಂದ, ಅದನ್ನು ಓದದೇ ಇರೋದ್ರಿಂದ, ಅದರಿಂದ ದೂರ ಇರೋದ್ರಿಂದ ನಮಗೆ ಮುಕ್ತಿ ಸಿಗೋದಿಲ್ಲ. ಮತ್ತೆ ಅವುಗಳನ್ನು ಉಪಯೋಗಿಸಿಕೊಳ್ಳಬೇಕಾಗುತ್ತೆ ನಾವು. ವೇದ, ಉಪನಿಷತ್ತು, ಭಗವದ್ಗೀತೆ ಅನ್ನೋದು ನಿಷ್ಪ್ರಯೋಜಕವೇ. ಆದರೆ ಅದನ್ನ ಯಾಕೆ ರಾತ್ರಿ ಹೋಗಿ ಬೀಸಾಡಿ ಬಂದೆ? ಬೆಳಿಗ್ಗೆ ಬೀಸಾಡಬಹುದಿತ್ತಲ್ಲ.
ಯಾವ ವ್ಯಕ್ತಿ ಯಾವ ವಸ್ತುವನ್ನು ಬಹಳಷ್ಟು ಹಿಡ್ಕೊಂಡಿದ್ದಾನೋ ಅವನು ಮಾತ್ರ ಅದನ್ನು ಬಿಡ್ಲಿಕ್ಕೆ ಸಾಧ್ಯ. ಅವನೇ ಹೋಗಿ ಅದನ್ನು ಬಿಸಾಡೋದು. ಯಾಕೆ? ಒಂದು ಅತಿಯಿಂದ ಇನ್ನೊಂದು ಅತಿಗೆ ಅವನೇ ಹೋಗ್ಲಿಕ್ಕೆ ಸಾಧ್ಯ. ನೋಡಬೇಕು, ನಮ್ಮ ಪೂಜ್ಯ ಸ್ವಾಮೀಜಿಯ ಬಳಿ ಅನೇಕರು ಬಂದರು. ಸ್ವಾಮೀಜಿ, ನಾನು ಹೆಂಡತಿ ಬಿಟ್ಟಿದ್ದೇನೆ, ಮಕ್ಕಳನ್ನು ಬಿಟ್ಟಿದ್ದೇನೆ, ಮನೆಯನ್ನು ನಾನು ಬಿಟ್ಟಿದ್ದೇನೆ, ಎಲ್ಲವನ್ನು ತ್ಯಾಗ ಮಾಡಿದ್ದೇನೆ, ನನಗೆ ಸನ್ಯಾಸವನ್ನು ಕೊಡಿ. ಹೆಂಡತಿ ಯಾವಾಗ ನಿನ್ನವಳಾಗಿದ್ಲು, ಮಕ್ಕಳು ಯಾವಾಗ ನಿನ್ನವರಾಗಿದ್ದರು, ಮನೆ ಯಾವಾಗ ನಿನ್ನದಾಗಿತ್ತು. ನೀನಿಲ್ಲದೆ ಇದ್ದಾಗಲೂ ಮನೆ ಇರುತ್ತೆ. ಇವಾಗ ನೀನಿಲ್ಲ, ಅಲ್ಲಿ ಮನೆ ಇದೆ. ನೀನಿಲ್ಲ, ನಿನ್ನ ಹೆಂಡತಿ ಇದ್ದಾಳೆ. ನೀನಿಲ್ಲ, ನಿನ್ನ ಮಕ್ಕಳಿದ್ದಾರೆ ಅಲ್ಲಿ. ನೀನಲ್ಲಿರುವಾಗ ಅವ್ರ ಜೊತೆಗಿರುವಾಗಲೂ ಅವರು ನಿಮ್ಮವರೇನಾಗಿರಲೇ ಇಲ್ಲ. ನಿನ್ನ ಭ್ರಾಂತಿ ಇವರು ನಮ್ಮವರು ಅಂತ ಹೇಳಿ ನೀನು ಮುಷ್ಟಿ ಕಟ್ಕೊಂಡು ಹಿಡ್ಕೊಂಡು ಕೂತ್ಕೊಂಡಿದೆಯೇ ಹೊರತು ಅವ್ರು ಯಾವತ್ತೂ ನಮ್ಮವರಾಗಿ. ಅದರಿಂದ ನಾನು ಹೆಂಡತಿಯನ್ನು ತ್ಯಾಗ ಮಾಡಿದ್ದೇನೆ, ನನ್ನ ಮನೆಯನ್ನು ತ್ಯಾಗ ಮಾಡಿದ್ದೇನೆ. ಏನಕ್ಕೆ ಬಿಟ್ಟು ಹೋಗ್ಬೇಕು ಅವರನ್ನು? ಯಾಕೆ? ಬಿಟ್ಟು ಹೋಗೋದ್ರಿಂದ ಯಾವ ಪ್ರಯೋಜನವೂ ಕೂಡ ಇಲ್ಲ. ಗಮನಿಸಿ ನೀವು, ಗೌತಮ ಬುದ್ಧ ಸಾಯುವಾಗ ಯಾವುದನ್ನು ಬರದೇ ಇರಲಿಲ್ಲ ಅವನು. ಯಾವ ವ್ಯಕ್ತಿ ಅವನ ಮಾತುಗಳನ್ನು ಧ್ಯಾನಾಸಕ್ತನಾಗಿ ಕೇಳಿದ್ನೋ ಅದನ್ನು ಯಾವುದೋ ನೆನಪಿಟ್ಕೊಳ್ಳೇ ಇಲ್ಲ. ಯಾಕೆ? ನೆನಪಿಟ್ಕೊಳ್ಳೋ ಅವಶ್ಯಕತೆ ಇರಲಿಲ್ಲ. ಯಾರು ನೆನಪಿಟ್ಟುಕೊಳ್ಳಲಿಲ್ಲ ಅಥವಾ ಯಾವ ವ್ಯಕ್ತಿಗೆ ಅದು ಅರ್ಥವಾಗಲಿಲ್ಲ, ಅವರು ಆ ಶಬ್ದಗಳನ್ನು ನೆನಪಿಟ್ಕೊಂಡು ಬರೆದರು. ಮೇಲ್ನೋಟಕ್ಕೆ ಆ ಶಬ್ದಗಳು ನಾವು ಉಪಯೋಗಿಸ್ತಕ್ಕಂಥ ಶಬ್ದಗಳು ಒಂದೇ ರೀತಿ ಇವೆ. ನೀವು ಉಪನಿಷತ್ತನ್ನು ತೆಗೆದು ನೋಡಿ, ವೇದವನ್ನು ತೆಗೆದು ನೋಡಿ, ನಾವು ನಿತ್ಯ ಜೀವನದಲ್ಲಿ ಯಾವ ಶಬ್ದಗಳ ಪ್ರಯೋಗವನ್ನು ಮಾಡ್ತೀವೋ ಅದೇ ಶಬ್ದಗಳ ಪ್ರಯೋಗವೇ ಅಲ್ಲಿದೆ. ಆದರೆ ಕಂಡುಹಿಡಿಯೋದು ಕಷ್ಟ, ವ್ಯತ್ಯಾಸ. ಭಗವಾನ್ ರಮಣ ಮಹರ್ಷಿಗಳು ಮೌನವಾಗಿಬಿಟ್ರು, ಮಾತೇ ಆಡಲಿಲ್ಲ. ಯಾಕೆಂದ್ರೆ ಗೊತ್ತಿತ್ತು ಅವ್ರಿಗೆ ಶಬ್ದಗಳ ಮೂಲಕ ಆ ಅನಂತ ತತ್ವವನ್ನು ಹೇಳಲಿಕ್ಕೆ ಸಾಧ್ಯ. ಎಷ್ಟೋ ಜನ ತಿಳ್ಕೊಂಡ್ರು ಇವ್ರಿಗೆ ಗೊತ್ತಿಲ್ಲ, ಅದಕ್ಕೆ ಸುಮ್ಮನಿದ್ದಾರೆ ಅಂತ. ಗಮನಿಸಿ, ನೀರು ಅಂದು ಕೂಡಲೇ ಆ ಶಬ್ದವನ್ನು ಕೇಳಿದ ಕೂಡಲೇ ನಮ್ಮ ಬಾಯಾರಿಕೆ ಹೋಗೋದಿಲ್ಲ. ಬೆಂಕಿ ಅಂದ ಕೂಡಲೇ ನಮಗೆ ಚಳಿ ಹೋಗೋದಿಲ್ಲ. ಹೋಗ್ಬೇಕಾಗುತ್ತೆ, ಅದ್ರ ಒಳಗಡೆಗೆ ಇಳಿಬೇಕಾಗುತ್ತೆ, ಅದನ್ನು ಅರ್ಥ ಮಾಡ್ಕೊಳ್ಬೇಕಾಗುತ್ತೆ. ಏನೇ ವಿಗ್ರಹಗಳನ್ನು ಮಾಡಿದ್ರೂ ಕಣ್ಣಿಗೆ ಕಾಣತಕ್ಕಂಥ ಶರೀರದ ವಿಗ್ರಹವನ್ನು ಮಾಡಬಹುದೇ ಹೊರತು ಅವನ ಅಂತಃಕರಣದ ಒಳಗಡೆಗೆ ಯಾವ ಘಟನೆ ಅನ್ನೋದು ಘಟಿಸಿತ್ತು ಅದನ್ನು ಮಾಡಲಿಕ್ಕಾಗೋದಿಲ್ಲ. ಏಕೆಂದರೆ ಅಂತಃಕರಣದ ಒಳಗಡೆಗೆ ಏನು ಘಟಿಸ್ತಾ ಇದೆ, ಆ ಸಮಾಧಿ, ಆ ಒಂದು ಜ್ಞಾನೋದಯ, ಅದು ಅದು ಆಕಾರರಹಿತ, ಅದು ಅರೂಪ. ಆದ್ದರಿಂದ ಯಾವುದೇ ವಿಗ್ರಹಗಳನ್ನು ನೋಡಿ ಬಹಳ ಪ್ರಶಾಂತ, ಹಸನ್ಮುಖ, ಸುಂದರವಾಗಿರುತ್ತೆ.
ಕಲ್ಲಲ್ಲೇ ಮಾಡ್ತಾರೆ ವಿಗ್ರಹಗಳನ್ನ. ಯಾಕೆಂದ್ರೆ ಗಟ್ಟಿಯಾಗಿರುತ್ತೆ. ಅವರು ಹಾಗೆ ಗಟ್ಟಿಯಾಗಿದ್ರು ಆಂತರಿಕವಾಗಿ. ಅದರಿಂದ ಅವರು ಬಹಳ ಸುಂದರವಾಗಿದ್ರು. ವಿಷಯಗಳನ್ನು ನೋಡಿದ ಕೂಡಲೇ, ವಸ್ತುಗಳನ್ನು ನೋಡಿದ ಕೂಡಲೇ ಕರಗಲಿಲ್ಲ. ಅವರು ಅದರ ಹಿಂದೆ ಓಡಿ ಹೋಗಲಿಲ್ಲ. ಗಮನಿಸಿ, ನಮಗೂ ಒಬ್ಬ ಸಂತನಿಗೂ ಎಷ್ಟು ವ್ಯತ್ಯಾಸ ಇದೆ. ಅವನ ಜೀವನ ಹೇಗಿರುತ್ತೆ, ನಮ್ಮ ಜೀವನ ಅನ್ನೋದು ಹೇಗಿರುತ್ತೆ. ಒಬ್ಬ ಶಿಲ್ಪಿಗೆ ಒಬ್ಬ ಜ್ಯೋತಿಷ್ಯಕಾರ ಬಂದು ಹೇಳ್ದ, ನೋಡಪ್ಪ ನಿಂಗೆ ಇಂಥದ್ದು ಸಮೃತ್ಯು, ಇಂಥದ್ದು ಸತ್ತೋಗ್ತಿ. ತನ್ನ ಹಾಗೆ ಇರ್ತಕ್ಕಂಥ 10 ವಿಗ್ರಹಗಳನ್ನು ಮಾಡಿದ. 11ನೆಯ ವಿಗ್ರಹವಾಗಿ ತಾನೇ ಹಲ್ಲು ಹೋಗಿ ಕೂತ್ಕೊಂಡ. ಮೃತ್ಯುವಿನ ಅಧಿದೇವತೆ ಬಂದಂತೆ ನೋಡ್ದ. 11 ವಿಗ್ರಹಗಳು ಒಂದೇ ರೀತಿ. ಯಾರನ್ನ ಕರ್ಕೊಂಡು ಕರ್ಕೊಂಡು ಹೋಗುದು? ಒಂದು ವೇಳೆ ಏನಾದರೂ ತಪ್ಪು ವಿಗ್ರಹಕ್ಕೆ ನಾನು ಹಗ್ಗವನ್ನು ಬೀಸಾಡಿದ್ರೆ, ಬಹಳಷ್ಟು ವಿಚಾರ ಮಾಡಿದಂತೆ ಮೃತ್ಯುವಿನ ಅಧಿದೇವತೆ ಅವನಂತೆ, ಈ ಒಂದು ತಪ್ಪು ಇಲ್ಲದೆ ಇದ್ದಿದ್ದಿದ್ರೆ ಒಂದು ಕೂಡಲೇ ಅವನೊಂದು, ಯಾವ ತಪ್ಪದು ಅವನೊಂದ, ನೀನೇ ಬಾಯಿಲಿ. ಅದೇ ಒಂದು ವೇಳೆಯಲ್ಲಿ ಒಬ್ಬ ಸಂತನಿದ್ದಿದ್ದರೆ, ಅಲ್ಲೊಬ್ಬ ಬುದ್ಧನಿದ್ದಿದ್ದರೆ, ಅಲ್ಲೊಬ್ಬ ಮಹಾತ್ಮನಿದ್ದಿದ್ದರೆ ರೀತಿಯ ಪ್ರತಿಕ್ರಿಯೆಯನ್ನು ಅವನು ಮಾಡ್ತಾ ಇರಲಿಲ್ಲ. ವಿಗ್ರಹಗಳ ಜೊತೆ ವಿಗ್ರಹವಾಗಿರ್ತಿದ್ದ. ಯಾಕೆ? ಆಂತರಿಕವಾದಂಥ ಒಂದು ಶಾಂತಿ, ಪ್ರಶಾಂತತೆ. ಅವನಿಂದ ತಪ್ಪುಗಳನ್ನು ತುದುಕಟ್ಟಿಸ್ತಾನೆ ಇರಲಿಲ್ಲ. ಹೌದಾ? ಎಲ್ಲಿ ಅಹಂಕಾರವಿದೆ, ಎಲ್ಲ ನಾನು ಮಾಡಿದೆ ಅನ್ನುವಂಥದ್ದಿದೆ, ನನ್ನಿಂದ ಆಯಿತು ಅನ್ನುವಂಥದ್ದಿದೆ, ಎಲ್ಲಿನ್ನೂ ಕಾಮವಿದೆ, ಎಲ್ಲಿನ್ನೂ ಬಯಕೆಗಳಿವೆ, ಅಂತಃಕರಣದ ಒಳಗಡೆ ಒಂದಿಷ್ಟು ಕಂಪನ ಅನ್ನೋದು ಘಟಿಸ್ತಾ ಇರ್ತದೆ. ಎಲ್ಲಿ ತನಕ ನಮ್ಮ ಅಂತಃಕರಣದಲ್ಲಿ ತಳಮಳವಿದೆ, ಎಲ್ಲಿ ತನಕ ನಮ್ಮ ಅಂತಃಕರಣದಲ್ಲಿ ಒತ್ತಡವಿದೆ, ಎಲ್ಲಿ ತನಕ ನಮ್ಮ ಅಂತಃಕರಣದಲ್ಲಿ ಅಶಾಂತಿ ಇದೆ, ಹೊರಗಡೆಯ ನಮ್ಮ ಮುಖ ಎಷ್ಟೇ ಶಾಂತತೆಯನ್ನು ತೋರಿಸಿಕೊಂಡ್ರೂ ಕೂಡ ಗಮನಿಸಿ, ನೀವು ನಿರಾಕಾರನಾಗಿರ್ತಕ್ಕಂತಹ ಪರಮಾತ್ಮನನ್ನ ಯಾವಾಗ ನಾವೊಂದು ಆಕಾರದಲ್ಲಿ ತಂದೆವೋ, ಭಗವಂತನನ್ನ ವಿರೂಪಗೊಳಿಸಿದೆವು. ನಿಶ್ಶಬ್ದವಾಗಿರ್ತಕ್ಕಂತಹ ತತ್ವವನ್ನು ಯಾವಾಗ ಶಬ್ದಗಳ ಮೂಲಕ ವಿವರಿಸುವ ಪ್ರಯತ್ನವನ್ನು ನಾವು ಪಟ್ಟೆವೋ, ವಿರೂಪಗೊಳಿಸಿದೆವು. ಆದರೆ ಏನು ಮಾಡೋದು? ಎಲ್ಲ ಸಂತರು ಕೂಡ ಅದನ್ನೇ ಹೇಳಿದರು. ಗಮನಿಸಿ, ನೀವು ಜೆ ಕೃಷ್ಣಮೂರ್ತಿ ಅಂತೇಳಿ ಬಹಳ ದೊಡ್ಡ ಸಂತನಾಗಿ ಹೋದ ನಮ್ಮಲ್ಲಿ. ಅವ್ರು ಹೇಳಿದರು, ಅಧ್ಯಾತ್ಮ ತತ್ವವನ್ನು ಅರಿಲಿಕ್ಕೆ ಗುರುವಿನ ಅವಶ್ಯಕತೆ ಇಲ್ಲ, ಅಧ್ಯಾತ್ಮ ತತ್ವವನ್ನು ಅರಿಲಿಕ್ಕೆ ಯಾವ ಶಾಸ್ತ್ರದ ಅವಶ್ಯಕತೆ ಇಲ್ಲ, ಅಧ್ಯಾತ್ಮ ತತ್ವವನ್ನು ತಿಳ್ಕೊಳ್ಳಿಕ್ಕೆ ಯಾವ ಉಪದೇಶವನ್ನು ಕೂಡ ಕೇಳುವ ಅವಶ್ಯಕತೆ ಇಲ್ಲ.
ಆಂತರಿಕವಾಗಿ ನೀವು ಜಾಗೃತರಾಗಿದ್ರೆ ಸಾಕು, ಅವೇರ್ನೆಸ್, ಎಚ್ಚರವಾಗಿದ್ರೆ ಸಾಕು. ಯಾರಿಗೆ ಗುರುಗಳಂದ್ರೆ ಸಾಕಾಗಿತ್ತೋ, ಯಾರಿಗೆ ಶಾಸ್ತ್ರ ಅಂದರೆ ಸಾಕಾಗಿತ್ತೋ, ಯಾರಿಗೆ ಉಪದೇಶ ಅಂದರೆ ಸಾಕಾಗಿತ್ತು, ಅವರೆಲ್ಲರೂ ಜೆ ಕೃಷ್ಣಮೂರ್ತಿಯ ಭಕ್ತರ. ಜೆ ಕೃಷ್ಣಮೂರ್ತಿ ಹೇಳಿದರು, ನಾನು ಗುರುವೂ ಅಲ್ಲ, ನೀವು ಶಿಷ್ಯರೂ ಕೂಡ ಅಲ್ಲ, ನಾನು ಯಾವ ಗುರುವಾಗ್ಲಿಕ್ಕೆ ಆಗೋದಿಲ್ಲ. ಯಾರ್ಯಾರಿಗೆ ಅವರ ಪ್ರವಚನಗಳು ಇಷ್ಟವಾಯಿತು ಅವರೆಲ್ಲರೂ ಅವರನ್ನು ಗುರುಗಳನ್ನಾಗಿ ಸ್ವೀಕಾರ ಮಾಡಿ, ಅವ್ರು ಏನು ಹೇಳ್ತಾ ಇದ್ರು ಅದನ್ನು ವಿರುದ್ಧವಾಗಿರೋದನ್ನು ಅವ್ರ ಮೂಲಕವೇ ಮಾಡಿಸಿದ್ರು. ಗಮನಿಸಿ, ನೀವು ಕೇವಲ ಮಾತುಗಳ ಹಿಂದೆ ಅಥವಾ ಕೇವಲ ಶಬ್ದಗಳ ಹಿಂದೆ ಅಥವಾ ಕೇವಲ ರೂಪದ ಹಿಂದೆ ಅಲ್ಲ, ಎಷ್ಟೋ ಬಾರಿ ನಾವು ಸತ್ಸಂಗಕ್ಕೆ ಹೋಗ್ತೀವಿ, ಆ ಶಬ್ದಗಳು ಗೌಣವಾಗ್ತವೆ, ಅಲ್ಲಿ ಮುಳುಗಿ ಹೋಗ್ತೀವಿ ನಾವು, ಅಲ್ಲಿ ನಾವು ಕರಗಿ ಹೋಗ್ತೀವಿ. ಶಬ್ದಗಳಿಗಿಂತ ಉತ್ಕೃಷ್ಟವಾಗಿರ್ತಕ್ಕಂಥ ತತ್ವ ಇದೆ ಅಲ್ಲಿ. ಶಬ್ದಗಳನ್ನು ಕೇವಲ ನಮ್ಮನ್ನು ಆಕರ್ಷಿಸಲಿಕ್ಕಾಗಿ ಅಥವಾ ನಮ್ಮನ್ನು ಆ ಕಡೆ ಎಳ್ಕೊಂಡು ಹೋಗ್ಲಿಕ್ಕಾಗಿ ಉಪಯೋಗಿಸ್ತಕ್ಕಂಥದ್ದು. ಹಾಗೆ ಸತ್ಸಂಗಕ್ಕೆ ಬಹಳ ಹೆಚ್ಚಿನ ಮಹತ್ವವನ್ನು ಕೊಟ್ಟಿದ್ದಾರೆ ಅಧ್ಯಾತ್ಮದಲ್ಲಿ. ಯಾವ ವ್ಯಕ್ತಿ ಸತ್ಸಂಗದಲ್ಲಿರ್ತಾನೋ, ಯಾವ ವ್ಯಕ್ತಿ ಸಜ್ಜನರ ಬಳಿ ಹೋಗ್ತಾನೋ, ಯಾವ ವ್ಯಕ್ತಿ ಆ ಮಾತುಗಳನ್ನು ಕೇಳ್ತಾ ಇರ್ತಾನೋ, ಸಂಸಾರದ ಚಿಂತನೆಯಿಂದ ದೂರವಾಗ್ತಾನೆ. ಶಾರೀರಿಕವಾದಂತಹ ಆಕರ್ಷಣೆಯಿಂದ, ವೈಚಾರಿಕ ಆಕರ್ಷಣೆಯಿಂದ ಅಥವಾ ಸಂಪತ್ತಿನ ಆಕರ್ಷಣೆಯಿಂದ ಅವ್ರ ಹತ್ರ ಹೋಗೋದಲ್ಲ. ಯಾವಾಗ ಒಬ್ಬ ಭಕ್ತ, ಒಬ್ಬ ಸಾಧಕ ಸಂತನ ಬಳಿ ಬರ್ತಾನೋ, ಆಮೂಲಾಗ್ರವಾಗಿ ಬದಲಾಗುತ್ತಾನೆ. ಅದೇ ಆ ಸುಗಂಧದ ವಿಶೇಷತೆ, ವೈಶಿಷ್ಟ್ಯ. ಗಮನಿಸಿ, ನೀವು ಈ ಜಗತ್ತಲ್ಲಿ ಯಾರನ್ನ ನಾವು ಪ್ರೀತಿಸ್ತೀವಿ ಅಲ್ಲಿ ನಮಗೆ ಬಂಧನ ಉಂಟಾಗ್ತದೆ. ನಿಜವಾಗ್ಲೂ ಪ್ರೀತಿ ನಮ್ಮನ್ನು ಮುಕ್ತಿಗೊಳಿಸಬೇಕು, ಪ್ರೇಮ ನಮ್ಮನ್ನು ಮುಕ್ತಿಗೊಳಿಸಬೇಕು. ಇಲ್ಲ, ಎಲ್ಲೆಲ್ಲಿ ನಾವು ಪ್ರೇಮ ಮಾಡ್ಲಿಕ್ಕೆ ಹೋಗ್ತೀವಿ, ಪ್ರೀತಿ ಮಾಡ್ಲಿಕ್ಕೆ ಹೋಗ್ತೀವಿ, ಅಲ್ಲಿ ಬಂಧಿತರಾಗ್ತೀವಿ, ಅಲ್ಲಿಂದ ದುಃಖ ಬರ್ಲಿಕ್ಕೆ ಶುರು ಆಗುತ್ತೆ. ಸತ್ಸಂಗಕ್ಕೆ ಹೋಗಬೇಕು ನಾವು, ಸತ್ಸಂಗದ ಪ್ರೀತಿಯಲ್ಲಿ ಮುಳುಗಬಾರದು, ಸತ್ಸಂಗದಿಂದ ನಾವು ಮುಕ್ತರಾಗಬೇಕು. ಸತ್ಸಂಗ ನಮಗೆ ಬಂಧನವಾಗಬಾರದು, ಶಾಸ್ತ್ರ ನಮಗೆ ಬಂಧನವಾಗಬಾರದು, ಉಪದೇಶ ನಮಗೆ ಬಂಧನವಾಗಬಾರದು. ಆ ಶಾಸ್ತ್ರದಿಂದ, ಆ ಉಪದೇಶದಿಂದ ಮುಕ್ತರಾಗಬೇಕು, ಮುಕ್ತಿಯ ಪಥದ ಕಡೆ ಹೋಗಬೇಕು ನಾವು. ಇಲ್ಲ ಅಂತಂದರೆ ಅದೇ ಬಂಧನವಾಗಬೇಕು. ಬಹಳ ಸಮಸ್ಯೆಗೆ ಸಿಲುಕಿ ಹಾಕಿಕೊಳ್ತೀವಿ ನಾವು. ಸಂತ, ಒಬ್ಬ ಮಹಾತ್ಮ, ಒಂದು ಶಾಸ್ತ್ರ, ಅವನ ಉಪದೇಶ ನಮ್ಮನ್ನು ಮುಕ್ತಿಯ ಕಡೆಗೆ ಕರ್ಕೊಂಡು ಹೋಗಬೇಕು. ಅದರಿಂದ ಬಂಧಿತರಾಗಬಾರದು ನಾವು. ಮುಂದುವರಿಯುತ್ತೆ ನಾಳೆ ಚಿಂತೆ. ಓಂ ಸರ್ವೇ ಭವಂತು ಸುಖಿನಃ, ಸರ್ವೇ ಸಂತು ನಿರಾಮಯಾಃ, ಸರ್ವೇ ಭದ್ರಾಣಿ ಪಶ್ಯಂತು ಮಾ ಕಶ್ಚಿತ್ ದುಃಖಭಾಗ್ ಭವೇತ್. ಅಸತೋ ಮಾ ಸದ್ಗಮಯ, ತಮಸೋ ಮಾ ಜ್ಯೋತಿರ್ಗಮಯ, ಮೃತ್ಯೋರ್ಮಾ ಅಮೃತಂಗಮಯ. ಓಂ
ಶಾಂತಿ ಶಾಂತಿ ಶಾಂತಿ. ಹರಿ ಓಂ ಶ್ರೀ ಗುರುಭ್ಯೋ ನಮಃ. ಹರಿ ಓಂ.